ಎಲ್ಲರಿಗೂ ನಮಸ್ಕಾರ. ದಿನಕ್ಕೊಂದು ಮಾತು ಸರಣಿಗೆ ಸ್ವಾಗತ. ಈ ದಿನದ ಮಾತು ಸುಳ್ಳಿನ ಬಗ್ಗೆ. ನಾನು ಕೂಡ ಎಷ್ಟೋ ಸಾರಿ ಸುಳ್ಳು ಹೇಳಿದ್ದೀನಿ. ಅದು ಕೆಲವೊಂದ್ಸಲ ನಿಜ ಕೂಡ ಆಗಿದೆ. ಅದಕ್ಕೆ ಸಂಬಂಧಿಸಿದ ಒಂದ್ ಚಿಕ್ಕ ಕಥೆ ಹೇಳ್ತೀನಿ. ಕೂಡಲ ಸಂಗಮ ಬಸವೇಶ್ವರನ ಹೆಸರು ಎಲ್ಲರೂ ಕೇಳಿರ್ತಿರಲ್ಲ. ಅವ್ರ ಮನೆಗೆ ಇಬ್ರು ಕಳ್ಳರು ಕಳ್ಳತನಕ್ಕೆ ಹೋಗಿರ್ತಾರೆ. ಆ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಮನೆಗೆ ಕಳ್ಳ ನುಗ್ಗಿದಾನೆ, ಹಿಡಿಬೇಕು, ಎಲ್ಲರೂ ಚೆಕ್ ಮಾಡೋಣ ಅಂತ ಮಾತಾಡ್ಕೊಂತಿರ್ತಾರ. ಅವಾಗ ಇವ್ರಿಬ್ರು ಕಳ್ಳರು ಕೇಳಿಸ್ಕೊಂತಾರೆ. ಒಬ್ನ ಹೇಳ್ತಾನೆ, ಹೇಗ್ ಮಾಡೋದು, ಇಲ್ಲೆಲ್ಲರೂ ಶರಣರೇ ಇರೋದು, ನಾವಿಬ್ರು ಕಳ್ಳರಂತ ಆರಾಮಾಗಿ ಕೂನಿಡ್ತಾರ, ಮತ್ ಏನ್ ಮಾಡ್ಬೇಕು ಅಂತ. ಅವಾಗ ಇನ್ನೊಬ್ಬ ಹೇಳ್ತಾನೆ, ನಾವು ಕೂಡ ಶರಣರಂತ ಸುಳ್ಳು ಹೇಳೋಣ ಅಂತ ಹೇಳ್ತಾನ. ಅಲ್ಲ, ಸುಳ್ಳು ಹೇಳಿದ್ರೆ ಎಲ್ಲರ ಹತ್ರ ಲಿಂಗಪ್ಪ ಇರುತ್ತೆ ಮೈ ಮೇಲೆ, ನಮ್ಮ ಹತ್ರ ಅದನ್ನೇ ಇಲ್ಲಲ್ಲ, ಹೆಂಗ್ ಹೇಳ್ಬೇಕು ಅಂತಾನ. ಅದಕ್ಕೇನ್ ಬಿಡು, ನಾವು ಲಿಂಗ ಕಟ್ಕೊಂಡ್ರ ಆಯ್ತು ಅಂದ್ರೆ ಅವ್ರ ಹತ್ರ ಲಿಂಗ ಇರಲ್ಲ. ಅಲ್ಲಿ ಅವ್ರ ಮನೇಲಿ ಯಾವಾಗ್ಲೂ ದಾಸೋಗ ಇರುತ್ತೆ. ಅದಕ್ಕಂತೇಳಿ ಬದ್ನೆಕಾಯಿ ಎಲ್ಲ ಕಾಯಿಪಲ್ಲೆ ತಂದು ಹಾಕಿರ್ತಾರೆ. ಅಲ್ಲಿ ಚಿಕ್ಕ ಚಿಕ್ಕ ಗುಂಡನ್ ಬದ್ನೆಕಾಯಿ ತಗೊಂಡು ಅವ್ರದ್ದು ಪಂಚೆನ ಸ್ವಲ್ಪ ಹರಿದು ಅದರಲ್ಲಿ ನಿಂಬೆಕಾಯಿ ಇಟ್ಟು ಕಟ್ಕೊಂಡು ಕೊಳ್ಳಿಗೆ ಕಟ್ಕೊಂಡ್ಬಿಡ್ತಾರ. ಅಂದ್ರೆ ಈ ಲಿಂಗಪ್ಪ ಕಟ್ಕೊಂಡಿವಂತ ನಾವು ಇದನ್ನ ಲಿಂಗಪ್ಪ ಅಂತ ತೋರ್ಸ್ಬಿಟ್ರ ಆಯ್ತು ಅಂತ ಹೇಳಿ ಚೆಕ್ ಮಾಡ್ಕೊಂತ ಇವ್ರ ಸರದಿ ಬಂದಾಗ, ನಾವು ಕೂಡ ಶರಣರೇ, ನಮ್ಮಲ್ಲಿ ಲಿಂಗಪ್ಪ ಅದಂತ ಮುಂಚೆನೆ ತೋರ್ಸ್ಬಿಡ್ತಾರ. ನಾವೇನು ಕೇಳೇ ಇಲ್ಲ, ನೀವು ತೋರಿಸ್ತಾ ಇದೀರ ಅಂದ್ರೆ ನೀವೇ ಕಳ್ರಿರ್ತೀರಾ ಅಂತೇಳಿ ಅವ್ರು ನೀವೇ ಕಳ್ರು ಅಂದಾಗ ಅವಾಗ ಬಸವೇಶ್ವರ ಅವ್ರು ಹೇಳ್ತಾರೆ, ಅವರು ಹೇಳ್ತಾ ಇದಾರಲ್ಲ ನಾವು ಶರಣರು, ನಮ್ಮ ಹತ್ರ ಲಿಂಗಪ್ಪ ಇದೆ ಅಂತ. ಅವ್ರಾಗೆ ಹೇಳ್ದಾಗ ಬಿಟ್ಬಿಡ್ರಿ ಅವ್ರನ್ನ ಅಂತಾನೆ. ಆದ್ರೆ ಅವ್ರು ಕೇಳೋದಿಲ್ಲ. ಇಲ್ಲ ಸ್ವಾಮಿಗಳೇ, ಇವ್ರು ಸುಳ್ಳು ಹೇಳ್ತಾ ಇದಾರೆ, ಅದನ್ನ ಚೆಕ್ ಮಾಡ್ತೀನಿ, ನಾನು ಲಿಂಗಪ್ಪ ಅಲ್ಲ ಅಂತ ಹೇಳಿ ಬಟ್ಟೆನ ಕಟ್ಕೊಂಡಿರ್ತಾರಲ್ಲ ಅವ್ರು ಕೊಳ್ಳಾಗಿಂದ ಬಿಚ್ಚಿ ಹಿಂಗೆ ಬಿಚ್ಚಿ ನೋಡಿದ್ರೆ ಅದು ನಿಜವಾಗ್ಲೂ ಲಿಂಗ ಆಗಿರುತ್ತೆ. ಅವ್ರು ಹೇಳಿದ ಸುಳ್ಳು ನಿಜಾನೇ ಆಯ್ತಲ್ಲ. ಹಾಗೆ ನಾವು ಕೂಡ ಕೆಲವೊಂದು ಸಾರಿ ಸುಳ್ಳು ಹೇಳೋದು ಪರಿಸ್ಥಿತಿ ಬಂದಾಗ ಅದ್ರಿಂದ ಇನ್ನೊಬ್ರಿಗೆ ಹಾನಿ ಆಗಿರಬಾರ್ದು, ಒಳ್ಳೆ ಉದ್ದೇಶದಿಂದ ಹೇಳಿದ್ರೆ ಅದು ಕೂಡ ಕೆಲವೊಂದ್ಸಲ ನಿಜಾನೇ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀನಿ. ಮಾತಿನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.